ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 31ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಎಲ್ಲವೂ ಭಗವಂತನೇ ಆಗಿದ್ದಾನೆ, ಈ ರೀತಿಯ ಅನುಭವ ಆದಮೇಲೆ ಅವನ ಮೂಲಕ ಅಂದರೆ ಈ ಲೋಕದಲ್ಲಿ ನಡ್ಕೊಳ್ಳುವಂಥ ಒಂದು ಕೆಲಸಗಳು ಹೇಗಾಗುತ್ತೆ ಅಂತ, ಎಲ್ಲವೂ ಭಗವಂತನೇ ಅಂತಂದಮೇಲೆ ಅವನು ಒಂದೇ ರೀತಿ ನಡ್ಕೋಬೇಕಲ್ವಾ. ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಹೇಗೆ ನಡ್ಕೊಳ್ತಾನೆ, ಅವನು ಹೇಗೆ ವ್ಯವಹಾರ ಮಾಡ್ತಾನೆ ಅಂತಂದ್ಬಿಟ್ಟು ಪ್ರಶ್ನೆ ಇತ್ತು. ಅದಕ್ಕೆ ನಾವು ತಿಳ್ಕೊಂಡ್ವಿ, ಈಗ ಚೂರಿ ಆಗಿರ್ಬೋದು, ಕತ್ರಿ ಆಗಿರ್ಬೋದು, ಬಾಂಡ್ಲೆ, ಕೊಡಲಿ, ಈ ರೀತಿ ಬೇರೆ ಬೇರೆ ವಸ್ತುಗಳು ಎಲ್ಲವೂ ಕಬ್ಬಿಣದಿಂದಾನೇ ಆಗಿರುತ್ತೆ. ಹಂಗನ್ಬಿಟ್ಟು ನಾವು ಎಲ್ಲವನ್ನ ಒಂದೇ ರೀತಿ ಉಪಯೋಗ ಮಾಡ್ತೀವಾ? ಇಲ್ಲ. ಅದು ಯಾವ ರೀತಿ ಉಪಯೋಗ ಮಾಡಬೇಕೋ ಅದಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತೀವಲ್ವಾ. ಅದೇ ರೀತಿ ಯಾರಿಗೆ ಭಗವಂತನ ಪ್ರಾಪ್ತಿಯಾಗಿರುತ್ತೋ ಅಂದರೆ ಎಲ್ಲ ಕಡೆ ಭಗವಂತನನ್ನು ನೋಡ್ತಾ ಇರ್ತಾನೋ ಅವನು ಕೂಡ ಧರ್ಮಶಾಸ್ತ್ರಕ್ಕೆ ಅನುಕೂಲವಾಗಿ ಅವ್ರವ್ರ ಜೊತೆ ಹೇಗೆ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಳ್ತಾ ಇರ್ತಾನೆ. ಆದರೆ ಯಾವಾಗಲೂ ಕೂಡ ಒಬ್ಬ ಭಕ್ತನಿಂದ ಅಂದರೆ ಭಗವಂತನ ಸಾಕ್ಷಾತ್ಕಾರವಾಗಿರೋವನಿಂದ ಯಾವತ್ತೂ ಕೆಟ್ಟ ಕೆಲಸ ಆಗೋದಿಲ್ಲ. ಯಾಕೆ? ಅವನ ಚಿತ್ತದಲ್ಲಿ ಭಗವಂತನೇ ತುಂಬಿರೋದ್ರಿಂದ ಅವನು ಒಳ್ಳೆ ಕೆಲಸಗಳನ್ನೇ ಮಾಡ್ತಾನೆ. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ಅವನಲ್ಲಿ ಭೇದ ಭಾವ ಇರುತ್ತೆ, ಭೇದ ಬುದ್ಧಿ ಇರುತ್ತೆ. ಅವನ ಮನಸ್ಸಲ್ಲಿ ನಾನು ಬೇರೆ ಇವನು ಬೇರೆ ಅಂತ ಇರುತ್ತೆ. ಮತ್ತು ಅವನಲ್ಲಿ ಸ್ವಾರ್ಥ ಇರೋ ಕಾರಣದಿಂದ ಅವನು ಮಾಡುವಂಥ ಕೆಲಸದಲ್ಲೂ ಕೂಡ ಆ ಸ್ವಾರ್ಥ ಇರೋ ಕಾರಣದಿಂದ ಅವನಲ್ಲಿ ಕೆಟ್ಟದಾಗುವಂಥ ಒಂದು ಸಂಭವ ಕೂಡ ಇರುತ್ತೆ ಅನ್ನೋದು ಇದರ ಅರ್ಥ. ಒಬ್ಬ ಭಕ್ತನಿಂದ ಯಾವತ್ತೂ ಕೂಡ ಅಹಿತ ಅನ್ನೋದು ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಭಗವಂತನಲ್ಲೇ ಎಲ್ಲ ರೀತಿಯಿಂದ ವರ್ತನೆ ಮಾಡ್ತಾ ಇದ್ರು ಈ ರೀತಿಯ ವಾಕ್ಯಗಳನ್ನು ಒಂದು ವೇಳೆ ಅವನು ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು, ಪಾಪವನ್ನು ಅಥವಾ ಪುಣ್ಯವನ್ನು ಎಲ್ಲವನ್ನೂ ಮಾಡ್ತಾ ಇರಬೇಕಾದ್ರೂ ನನ್ನಲ್ಲೇ ವರ್ತಿಸ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಏನು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವನೇನೇ ಮಾಡ್ತಾ ಇದ್ರು ಕೂಡ ನನ್ನಲ್ಲೇ ವರ್ತನೆ ಮಾಡ್ತಾ ಇದ್ದಾನೆ ಅಂದರೆ ಏನು, ಭಗವಂತ ನನಗಾಗಿ ಮಾಡ್ತಾ ಇರ್ತಾನೆ ಅಂತ ಅನ್ಕೋಬೋದು ಅಂತ ಹೇಳಿದಾನಲ್ಲ. ಒಳ್ಳೆಯದು ಅಥವಾ ಕೆಟ್ಟದ್ದು, ಪಾಪ ಪುಣ್ಯ ಇದೆಲ್ಲವನ್ನೂ ತಿಳ್ಕೊಬೇಕಾ ಅಂತ, ಕೆಟ್ಟದ್ದು ಮಾಡಿದ್ರು ಮತ್ತು ಪಾಪ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದೇ ರೀತಿ ತಿಳ್ಕೊಬೇಕಾ ಅಂತಂದ್ಬಿಟ್ಟು ಕೇಳ್ತಾ ಇರೋದು. ಉತ್ತರ ಏನು ಅಂತಂದರೆ, ಈ ರೀತಿ ನಾವು ಅರ್ಥವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಈ ರೀತಿ ತಿಳ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈಗ ಈ ರೀತಿ ಯಾರಿಗೆ ಭಗವಂತನ ಪ್ರಾಪ್ತಿಯಾಗಿರುತ್ತೋ ಅಂಥ ಮಹಾತ್ಮ ಪುರುಷರಿಂದ ಪಾಪ ಕರ್ಮಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅನರ್ಥಗಳ ಮೂಲ ಕಾರಣ ಮಹಾಪಾಪಿ ಕಾಮನೇ ಆಗಿದೆ. ಅವರು ಕಾಮವನ್ನೇ ಜಯಿಸಿರುವಂಥವ್ರಲ್ವಾ. ಆಮೇಲೆ ಕಾಮವನ್ನು ಜಯಿಸಿದ ಮೇಲೆ ಭಗವಂತನ ಪ್ರಾಪ್ತಿಯಾಗೋದು. ಯಾರಿಗೆ ಕಾಮನೆಗಳಿರುತ್ತೋ ಅವರೇ ತಪ್ಪು, ಅವರೇ ಸ್ವಾರ್ಥಿಗಳಾಗಿರೋದು. ಅವರು ತಮ್ಮ ಕಾಮನೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ಅದು ಯಾವಾಗ ಈಡೇರಲ್ವೋ ಅವ್ರಿಗೆ ಕೋಪ ಬರುತ್ತೆ, ಅದರಿಂದ ಬೇರೆ ಬೇರೆ ಅನರ್ಥಗಳೆಲ್ಲ ಆಗೋದು. ಸೊ ಯಾರು ಕಾಮವನ್ನು ಜಯಿಸಿರ್ತಾನೋ ಅವನಿಗೆ ಕಾಮದ ಪತಿ ಅಂದರೆ ಆ ಭಗವಂತ ನಮಗೆ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೆ ಮಹಾತ್ಮ ಪುರುಷರಿಂದ ಪಾಪ ಕರ್ಮಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಲ್ಲ ಅನರ್ಥಗಳ ಮೂಲ ಕಾರಣ ಯಾವುದು? ಮಹಾಪಾಪಿಯಾದಂತಹ ಕಾಮ. ಇದರ ಬಗ್ಗೆ ಭಗವಂತ 3ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅದು ಅಂತಂದರೆ, ಕಾಮ ಏಷ ಕ್ರೋಧ ಏಷ ಅಂತ ಬರುತ್ತಲ್ಲ ಅದು. ಅದರಲ್ಲಿ ಭಗವಂತ ಹೇಳ್ತಾನೆ, ರಜೋಗುಣದಿಂದ ಉತ್ಪನ್ನವಾಗಿರುವಂತಹ ಈ ಕಾಮ ಇದೆಯಲ್ಲ, ಇದೇ ಕ್ರೋಧ. ಇದು ಬಹಳ ತಿನ್ನುತ್ತೆ. ಅಂದರೆ ಏನು? ಭೋಗಗಳಿಂದ ಬೇಸರ ಪಡೆದೇ ಇರುವಂಥದ್ದು ಮತ್ತು ಮಹಾಪಾಪಿ ಕೂಡ ಆಗಿದೆ. ಇದನ್ನು ನೀನು ಈ ವಿಷಯದಲ್ಲಿ ವೈರಿ ಅಂತ ತಿಳ್ಕೊ ಅಂತ ಹೇಳಿದ್ದಾನೆ ಭಗವಂತ. ಅಲ್ಲಿ ಎಷ್ಟು ಕೊಟ್ಟರೂ ಸಾಲಲ್ಲ ಅದಕ್ಕೆ, ಆ ಥರ ಅದು ಅಂತ ಭಗವಂತನೇ ಹೇಳಿದ್ದಾನೆ. ಮತ್ತು ಈ ಕಾಮನೆಯ ಉತ್ಪತ್ತಿ ಆಸಕ್ತಿಯಿಂದ ಆಗುತ್ತೆ ಅಂತ ಕೂಡ ಹೇಳಿದ್ದಾನೆ. ಅದು 2ನೇ ಅಧ್ಯಾಯದ 62ನೇ ಶ್ಲೋಕ. ಯಾವ ಶ್ಲೋಕ ಅಂತಂದರೆ, ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಬರುತ್ತಲ್ಲ ಆ ಶ್ಲೋಕ. ವಿಷಯಗಳನ್ನು ಚಿಂತಿಸ್ತಾ ಇರ್ತಾನಲ್ಲ ಆ ಮನುಷ್ಯ, ಆ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಉಂಟಾಗುತ್ತೆ. ಯಾವ ವಿಷಯವನ್ನು ಇಟ್ಕೊಂಡು ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತೀವೋ ಅದೇ ವಿಷಯಗಳಲ್ಲಿ ನಮಗೆ ಆಸಕ್ತಿ ಬರುತ್ತೆ. ಆಸಕ್ತಿಯಿಂದ ಏನಾಗುತ್ತೆ, ಆ ವಿಷಯಗಳ ಕಾಮನೆ ಬರುತ್ತೆ. ಮತ್ತು ಕಾಮನೆಯಲ್ಲಿ ವಿಘ್ನ ಉಂಟಾಗೋದ್ರಿಂದ ಯಾವಾಗ ನಾನು ಅಂದ್ಕೊಂಡಿದ್ದು ಆಗೋದಿಲ್ವೋ ಆಗ ನಮಗೆ ಕೋಪ ಅನ್ನೋದು ಉತ್ಪತ್ತಿಯಾಗುತ್ತೆ ಅಂತ ಅಲ್ಲಿ ಭಗವಂತ ಹೇಳಿದ್ದಾನೆ. ಸೊ ಎಲ್ಲದಕ್ಕೂ ಮೂಲ ಕಾರಣ ಕಾಮನೆ ಅಂತಂದರೆ ನಾವು ಆಸೆ ಪಡೋದು. ಯಾವಾಗ ನಾನು ಅಂದ್ಕೊಂಡಿದ್ದಾಗೋದಿಲ್ವೋ
ಅದರಿಂದ ಉತ್ಪತ್ತಿಯಾಗುವಂಥದ್ದೇನೆ ಈ ಕೋಪ ಅನ್ನೋದು ಅಂತ ಹೇಳಿದಾನೆ. ಅಂದ್ರೆ ಅರ್ಥ ಏನು, ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲವೂ ಕೂಡ ಆ ಭಗವಂತನ ಮನಸ್ಥಿತಿ ಇಟ್ಕೊಂಡೇ ಮಾಡ್ತಿರ್ತಾನೆ, ಅಂದ್ರೆ ನನ್ನಲ್ಲೇ ವರ್ತಿಸ್ತಾ ಇರ್ತಾನೆ ಅಂತ ಹೇಳಿರ್ತಾನೆ. ಏನ್ ಮಾಡಿದ್ರು ಅವ್ನಿಗೆ ಎಲ್ಲಾ ಕಡೆ ಭಗವಂತನೇ ಅಂತಂತಾರಲ್ಲ, ಆವಾಗ ಕೆಟ್ಟ ಕೆಲಸ, ಒಳ್ಳೆ ಕೆಲಸ ಅಥವಾ ಪಾಪ ಪುಣ್ಯ ಅಂತೆಲ್ಲ ಇದೆಯಲ್ವ ಈ ಜಗತ್ತಲ್ಲಿ, ಎಲ್ಲವನ್ನೂ ಅಂತ ತಿಳ್ಕೊಬೇಕಾ ಅಂತ ಕೇಳ್ತಾ ಇದ್ದಾರಲ್ಲ. ಅದಕ್ಕಿಲ್ಲಿ ಉತ್ತರ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಸರಿ ಭಗವಂತನ ಪ್ರಾಪ್ತಿಯಾದಂಥ ಮನುಷ್ಯನ ಮೂಲಕ ಪಾಪ ಕೆಲಸಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವನು ಕಾಮವನ್ನೇ ಜಯಿಸ್ಬಿಟ್ಟಿರ್ತಾನೆ, ಆದ್ಮೇಲೆ ಭಗವಂತನ ಪ್ರಾಪ್ತಿ ಆಗೋದು. ಈಗ ಈ ಜಗತ್ತಲ್ಲಿ ಏನೆಲ್ಲ ತೊಂದರೆಗಳು, ಅನಾಹುತಗಳು ಇದೆಲ್ಲ ಆಗ್ತಾ ಇದೆಯೋ ಅದಕ್ಕೆಲ್ಲ ಕಾರಣ ಕಾಮನೆ. ಕಾಮ, ಆ ಕಾಮ ಇರೋದ್ರಿಂದಾನೇ ಇದೆಲ್ಲ ಆಗ್ತಾ ಇರೋದು. ಕಾಮವನ್ನು ಜಯಿಸಿದ ಮೇಲೆ ಭಗವಂತ ಸಿಗೋದು. ಅದಕ್ಕೋಸ್ಕರ ಇಲ್ಲಿ ಕೆಟ್ಟ ಕೆಲಸಗಳು ಅವನ ಮೂಲಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ವಿಷಯದ ಬಗ್ಗೆ ಇಲ್ಲಿ ಭಗವಂತ ಹೇಳ್ದ. ಅಂದ್ರೆ ಕಾಮನೆ ಉತ್ಪತ್ತಿ ಅನ್ನೋದೇ ನಮಗೆ ಆಸಕ್ತಿಯಿಂದ ಆಗುತ್ತೆ. ಯಾವಾಗ ನಾವು ಒಂದು ವಿಷಯವನ್ನ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರ್ತೀವೋ, ಅಂದ್ರೆ ಏನು, ಮತ್ತೆ ಅದನ್ನೇ ನೆನಪಿಸ್ಕೊಳ್ತಾ ಇರೋದು. ಅಯ್ಯೋ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದು ನನ್ನ ಹತ್ರ ಇರಬೇಕು, ಯಾವುದೋ ಒಂದು ರೀತಿಯಿಂದ ಅದು ಇರಬೇಕು ಅನ್ನುವಂಥ ಆಸಕ್ತಿ ನಮ್ಮಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಮಗೆ ತುಂಬಾ ಬೇಕು 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 ಅನ್ನೋದು ಬರುತ್ತೆ ನೋಡಿ. ಅದನ್ನೇ ಚಿಂತನೆ ಮಾಡ್ತಾ ಇರ್ತೀವಲ್ವ, ಆವಾಗ ನಮಗೆ ಆ ಕಾಮನೆ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ಸೊ ಈ ರೀತಿ ಆಸಕ್ತಿಯಿಂದ ನಮಗೆ ಕಾಮನೆಯ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.